ತುಂಬಾ ಘನತೆ ಇರೋ ಜನರ ಜೊತೆ ಮಾತ್ರ ಕೂತ್ಕೊಳ್ಳಿ, ಎದೊಳಿ. ಅವರ ಮಾತಾಡೋ ಶೈಲಿ, ಅವರ ಇರೋ ಹಾವಭಾವಗಳಿರುತ್ತಲ್ಲ, ಅದನ್ನು ಆದಷ್ಟು ಬೇಗ ಅನಲೈಸ್ ಮಾಡಿಬಿಟ್ಟು ಗುರ್ತಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಯಾವಾಗಲೂ. ಯಾಕಂದರೆ ನೀವೇನಾದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಲೇಟ್ ಮಾಡ್ಕೊಂಡ್ಬಿಟ್ರಿ ಅಂದ್ಕೊಳ್ಳಿ, ನಿಮಗೆ ಸೀರಿಯಸ್ ಆಗಿ ಲೇಟ್ ಮಾಡಿಸ್ಬಿಡ್ತಾರೆ ಅವರು. ಬಂಡಿಯಲ್ಲಿ ಸಬ್ಸ್ಕ್ರೈಬರ್ಸ್ ಅವರ ಪರವಾಗಿಲ್ಲ. ಇಲ್ಲಿದೆ ನೋಡಿ ಮ್ಯಾಜಿಕ್, ಹೆಂಗೆ ಲ್ಯಾಂಡ್ಸ್ಕೇಪ್ ವ್ಯೂ. ವಾ 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 ವಾ. ಇದೆಲ್ಲ ಏನಿರಲಿಲ್ಲ ಮುಂಚೆ. ತಿನ್ನೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬಿಟ್ಟವ್ರೆ. ಯಾರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರೇ ನಮ್ಮವರು, ಯಾರು ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡಿಲ್ಲೋ ಅವರೆಲ್ಲ ನಮ್ಮವ್ರಲ್ಲ. ಕ್ಷಣಕ್ಕೆ ಮಾತ್ರ ಬರ್ತಾರೆ, ಇರ್ತಾರೆ, ಅವ್ರ ಕೆಲಸ ಮುಗೀತಾ ಹೋಯ್ತಾ ಇರ್ತಾರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಪಯಣ ಒಂದು ನಿಯರ್ ಬೈ ಲೊಕೇಶನ್ಗೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ ಅಂತಲ್ಲ, ಬಟ್ ನಾವು ಹೋಗ್ತಾ ಇರೋ ಲೊಕೇಶನ್ದು ರೋಡ್ಸ್ ಆ್ಯಂಡ್ ದಿ ಆ್ಯಂಬಿಯನ್ಸ್. ಸೊ ಅಲ್ಲಿ ವಾತಾವರಣ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ಎಲ್ಲಿ ಏನು ಎತ್ತ ಅಂತ ನಿಮಗೆ ಆ್ಯಕ್ಚುಲಿ ಥಂಬ್ನೇಲ್ ನೋಡಿ ತುಂಬ ಜನರಿಗೆ ಒಂದು ಸ್ವಲ್ಪ ಐಡಿಯಾ ಬಂದುಬಿಟ್ಟಿರುತ್ತೆ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ನಮ್ಮ ಟಾರ್ಸನ್ ರೆಡಿ ಇದ್ದಾರೆ. ಬರುವಾಗ ನಂಗೆ ಗೊತ್ತಾಯಿತು ಲೋ ಬೀಮ್ ಬಂದ್ಬಿಟ್ಟು ವರ್ಕ್ ಆಗ್ತಾಯಿಲ್ಲ ಅಂತ, ಬಲ್ಪ್ ಹೋಗಿದೆ. ಆ್ಯಕ್ಚುಲಿ AHO ಇದು. AHO ಅಂದರೆ ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಲೋ ಬೀಮ್ ಅನ್ನೋದು ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ ನನ್ನ ಗಾಡಿದು, ಅಂದರೆ ನಮ್ಮ ಟಾರ್ಸನ್ದು. ಬಟ್ ನಾನು ಇವತ್ತು ಬರುವಾಗ ಆಟೋನಲ್ಲಿ ಹಿಂದೆ ಒಂದು ಗ್ಲಾಸ್ ಥರ ರಿಫ್ಲೆಕ್ಷನ್ ಹಾಕಿದ್ರು, ಅದರಲ್ಲಿ ಬರ್ತಾ ನೋಡ್ತಿದ್ದೀನಿ ಏನು ವರ್ಕ್ ಆಗ್ತಾ ಇಲ್ವಾ ಲೈಟ್ ಅಂದ್ಬಿಟ್ಟು ಹೈ ಬೀಮ್ ಹಾಕಿದ್ರೆ ಹೈ ಬೀಮ್ ಮಾತ್ರ ಕಾಣಿಸ್ತಾ ಇದೆ, ಹಂಗಂದರೆ ಬಲ್ಪ್ ಹೋಗಿದೆ ಅಂತ. ಇಲ್ಲಿ ನೋಡಿ ನಮ್ಮ ಬಾಯಿಯವರು ಇಲ್ಲೇ ಒಂದು ಸ್ವಲ್ಪ ಟೀ ಕುಡಿದೆ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೆ. ಏನು ನಿಮ್ಮ ಹೆಸರು? ರಾಹುಲ್. ಆಲ್ ರೈಟ್, ಥ್ಯಾಂಕ್ ಯು. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇವಾಗ ಲೋ ಬೀಮಲ್ಲಿದೆ ನೋಡಿ. ಹೈ ಬೀಮ್ ಆಫ್ ಮಾಡಿದ್ರೆ ಲೋ ಬೀಮ್ ಆನ್ ಆಗ್ತಾಯಿಲ್ಲ. ಸೊ ಇದು ಹೈ ಬೀಮು, ಇದು ಲೋ ಬೀಮು. ಲೋ ಬೀಮ್ ಬಲ್ಪ್ ಹೋಗಿದೆ. ಹೋಗಿ ಆಮೇಲೆ ಚೆಕ್ ಮಾಡೋಣ ಮನೆಗೆ ಹೋದ್ಮೇಲೆ. ಹೌದಾ? ಟೈಮ್ ಇವತ್ತು 9 ಗಂಟೆ ಆಗಿದೆ. ತುಂಬಾ ಅರ್ಲಿ ಮಾರ್ನಿಂಗ್ ರೈಡ್ ಅಂತ ಹೇಳೋಕ್ಕಾಗಲ್ಲ, ಲತಾರ್ಜಿಕ್ ರೈಡ್ ಇದು. ಒಂದಷ್ಟು ಮನೆಯಲ್ಲಿ ಕೂತಿ 2 ವಾರದಿಂದ ಎಲ್ಲೂ ಹೋಗಿರಲಿಲ್ಲ. ನಿಮಗೆ ಹೋದ ವಾರ ವೀಡಿಯೋನೂ ಬಂದಿರೋಲ್ಲ. ಸೊ ನಾವೆಲ್ಲ ವೀಡಿಯೋಸ್ ಮಾಡೋದು ಹೇಗಂದರೆ, ಪ್ರತಿ ವಾರ ಹೋದರೆ ನಮ್ಗೊಂದು ಕಾಂಟೆಂಟ್ ಸಿಕ್ಕಿರುತ್ತೆ. ಮುಂಚೆ ಅಂತಲೇ ಮಾಡಿ ಇಡಬೇಕಂದ್ರೆ ಅದಕ್ಕೆ ರಜಗಳು ತೊಗೊಂಡು ಆಮೇಲೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ನಿಮಗೆ ಒಂದು 2-3 ವಾರದ ಕಾಂಟೆಂಟ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಟೈಮೇ ಸಿಗ್ತಾ ಇಲ್ಲ. ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಇನ್ ಮೈ ಲೈಫ್. ಎಲ್ಲರ ಲೈಫಲ್ಲಿ ಇರುತ್ತೆ. ಯು ಹ್ಯಾವ್ ಟು ಫೇಸ್ ಇಟ್. ಏನಕ್ಕೆ ಏನೋ ಮಾತಾಡ್ತಾವನ ಅಂತ ಅನ್ಕೊಳ್ತಾ ಇರ್ಬೋದು. ಇದಕ್ಕೆಲ್ಲದಕ್ಕೂ ಒಂದಿನ ನಾನು ಉತ್ತರ ಕೊಡ್ತೀನಿ, ಅವಾಗ ನಿಮಗೆ ಇದೆಲ್ಲ ಅರ್ಥ ಆಗುತ್ತೆ. ಬಟ್ ಬೇರೆ ಜನರು ಹೆಚ್ಚಾಗಿ ನಮ್ಮ ಬ್ಲಾಗ್ಸ್ನ ನೋಡಬೇಕು. ಸೊ ನೋಡಿದಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ. ನಾವು ಮಾಡ್ತಾ ಇರೋ ಕೆಲಸಕ್ಕೆ, ಎಡಿಟಿಂಗಿಗೆ, ನಿಮಗೆ ಕೊಡ್ತಾ ಇರೋ ಈ ವಿಡಿಯೋ ಎಂಟರ್ಟೈನ್ಮೆಂಟ್ಗೆ ಒಂದು ಏನಂತಾರೆ ವರ್ತ್ ಅಲ್ವಾ. ಸೊ ಹಾಗಾಗಿ ದಯವಿಟ್ಟು ನಮ್ಮ ವೀಡಿಯೋಸ್ನ ನೋಡಿ, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಸ್ವಲ್ಪ ಲೈಕ್ ಮಾಡಿ ಈ ವಿಡಿಯೋನ. ಇವತ್ತಿನ ರೈಡ್ ಅಂತೂ ಇದ್ದೇ ಇರುತ್ತೆ. ಬಟ್ ಒಂದು ಸ್ವಲ್ಪ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಮತ್ತು ಒಂದು ಸ್ವಲ್ಪ ಪರ್ಸ್ನಲ್ ನಾಲೆಜ್ ಲೈಫಿನ ಬಗ್ಗೆ ಕೊಡ್ತೀನಿ ನೋಡಿ ನಿಮಗೆ. ಸೊ ಯಾರೆಲ್ಲ ಈ ಯಂಗ್ ಫಾಲೋವರ್ಸ್ ಇದ್ದಾರಲ್ಲ ನನಗೆ, ಅವ್ರಿಗೋಸ್ಕರ ಸ್ಪೆಷಲಿ ಇದೊಂದು ಅಡ್ವೈಸು. ಯಾರೆಲ್ಲ ಪಂಟರ್ಗಳಾಗ್ಬಿಟ್ಟಿದ್ದಾರೆ, ದೇ ಆರ್ ಗುಡ್ ಅನಫ್, ದೇ ನೋ ವಾಟ್ ದೇ ಆರ್ ಡೂಯಿಂಗ್, ಅವ್ರಿಗೋಸ್ಕರ ಅಲ್ಲ. ಬಿಕಾಸ್ ನಾನು ಹೇಳ್ತಾರೋ ಮಾತು ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತಾರೆ, ರಿಲೇಟ್ ಮಾಡ್ಕೊಂಡ್ಬಿಡ್ತಾರೆ.
ಬಟ್ ಯಾರಿಗೆ ಈ ಅಡ್ವೈಸ್ ಬೇಕಾಗಿದೆಯೋ ಅವ್ರಿಗೋಸ್ಕರ ಆಕ್ಚುಲಿ ಅಡ್ವೈಸಸ್. ಲೈಫಲ್ಲಿ ಚಿಕ್ಕವರಿದ್ದಾಗ ನೀವು ಸ್ಕೂಲು ಕಾಲೇಜು ಅನ್ಕೊಂಡೆಲ್ಲ ಮುಗಿಸ್ತೀರಾ. ಸಣ್ಣ ವಯಸ್ಸಿಂದ ನಿಮ್ಗೆ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇರ್ತಾರೆ. ತುಂಬಾ ರೇರ್ ಜನರಿಗೆ ಸಣ್ಣ ವಯಸ್ಸಿಂದ ದೊಡ್ಡವರಾಗೋವರೆಗೂ ಅಂದ್ರೆ ಮುದುಕರಾಗಿ ಇನ್ನೇನು ಹೋಗ್ಬೇಕು ನಾನು ಟಿಕೆಟ್ ತಗೊಂಡು ಆ ಒಂದು ಸ್ಟೇಜ್ವರೆಗೂ ಫ್ರೆಂಡ್ಶಿಪ್ ಅನ್ನೋದು ಒಂದು ಉಳಿಯುತ್ತೆ. ಆ ಥರ ಒಂದು ಭಾಗ್ಯ, ಸ್ನೇಹ ಭಾಗ್ಯ ಇರುತ್ತಲ್ಲ, ಅದು ಎಲ್ರಿಗೂ ಇರಲ್ಲ. ಯಾರಿಗಿದೆಯೋ ಅವ್ರು ತುಂಬ ಭಾಗ್ಯಶಾಲಿ. ಅವರು ಅಷ್ಟು ಪ್ರಾಣ ಸ್ನೇಹಿತರು ತುಂಬ ಜನರಿಗೆ ಸಿಗಲ್ಲ. ಈಗಿನ ಕಾಲದಲ್ಲಿ ಸ್ಪೆಷಲಿ ಏನಾಗುತ್ತೆ ಅಂದರೆ, ನೀವು ಯಾರನ್ನೆಲ್ಲ ಸ್ನೇಹಿತ, ಪ್ರಾಣ ಸ್ನೇಹಿತ, ಇವರು ಇಲ್ಲೇ ನಾವು ಬಾಳಕ್ಕಾಗಲ್ಲ ಅಂತ ನೀವು ನಿಮ್ಮ ಕಡೆಯಿಂದ ನಿಮ್ಮ ಒಳ್ಳೆ ಮನಸ್ಸು ಅವ್ರಿಗೋಸ್ಕರ ಅಂತ ಇರುತ್ತೆ. ಬಟ್ ಅವ್ರ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿರುತ್ತೋ ನಿಮಗೋಸ್ಕರ, ಅದು ನಿಮಗೆ ಸರ್ಟನ್ ವಯಸ್ಸು ಬರೋವರೆಗೂ ನಿಮ್ಗೆ ಅರ್ಥ ಆಗಲ್ಲ. ಅದು ಆ ವಯಸ್ಸಿಗೆ ಬಂದಿದ ತಕ್ಷಣನೇ ನಿಮಗೆ ಒಂದೊಂದು ಪ್ಯಾಟರ್ನ್ಗೆ ಅರ್ಥ ಆಗುತ್ತೆ ಅವ್ರದ್ದು. ಅಂದರೆ ಅವರು ಮಾತಾಡೋ ಒಂದೊಂದು ಶೈಲಿ, ಅವರು ಗೇಲಿ ಮಾಡೋ ಶೈಲಿ ನಿಮಗೆ, ಆಮೇಲೆ ಅವರು ನಿಮಗೆ ಬಯಸೋದು, ಅವರು ಎಷ್ಟು ನಿಮಗೆ ಒಳ್ಳೇದು ಬಯಸ್ತಾ ಇದ್ದಾರೆ, ಎಷ್ಟು ಕೆಟ್ಟದ್ದು ಬಯಸ್ತಾ ಇದ್ದಾರೆ. ಒಳ್ಳೇದು ಬಯಸಿದ್ರು ಅದು ಯಾಕೆ ಒಳ್ಳೇದು ಬಯಸ್ತಾ ಇದ್ದಾರೆ, ಕಾರಣ ಏನು, ಅದು ನಿಮ್ಗೆ ಬಂದ್ಬಿಟ್ಟು ಅರ್ಥ ಆಗಕ್ ಶುರು ಆಗುತ್ತೆ. ಅದು ನಿಮಗೆ ಅರ್ಥ ಆಗಕ್ ಶುರು ಆದಾಗ ನೀವೇನಾದ್ರೆ ಇಲ್ಲ ತುಂಬಾ ಒಳ್ಳೆಯವನಾಗ್ಬೇಕು, ನಾನು ಅವ್ರು ಏನೇ ಮಾಡಿದ್ರು ನಾನು ಸ್ನೇಹಿತನಾಗೆ ಉಳಿಬೇಕು, ಯಾಕಂದ್ರೆ ಸ್ನೇಹಿತರು ಎಲ್ರಿಗೂ ಸಿಗಲ್ಲ, ಅಲ್ಲೇ ಅವ್ರ ಜೊತೆನೆ ಇರ್ತೀನಿ, ಆ ಗ್ರೂಪ್ ಆಫ್ ಪೀಪಲ್ ಜೊತೆನೆ ಇರ್ತೀನಿ ಅಂತ ಇದ್ಬಿಟ್ರೆ ನೀವು ನಿಮ್ಮ ಬಾಳ್ನ ಕಂಪ್ಲೀಟ್ ಸರ್ವನಾಶ ಆಗೋವರೆಗೂ ಬಿಡಲ್ಲ ಅವರು. ಇಟ್ಸ್ ನಾಟ್ ಒಂದು ವರ್ಷದಲ್ಲಿ 2 ವರ್ಷದಲ್ಲಿ ಮಾಡ್ಬಿಡ್ತಾರಂತಲ್ಲ, ಅದು ಇಯರ್ಸ್ ಟುಗೆದರ್ ತಗೊಳುತ್ತೆ. ಬೈ ದ ಟೈಮ್ ನೀವು ರಿಯಲೈಸ್ ಮಾಡ್ತೀರಲ್ಲ, ನಿಮ್ಗೆ ಅರ್ಥ ಆಗತ್ತಲ್ಲ, ಆಗೋಯ್ತು ನಂದು, ಹಾಳು ಮಾಡಿಬಿಟ್ರು ಫುಲ್ ಅಂದ್ಬಿಟ್ಟು, ಅಲ್ಲಿವರೆಗೂ ನಿಮ್ಮನ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿರ್ತಾರೆ, ಊತಾಕ್ಬಿಟ್ಟಿರ್ತಾರೆ ನಿಮಗೆ. ಅವಾಗ ನಿಮಗೆ ತಿಳುವಳಿಕೆ ಬಂದ್ಬಿಟ್ಟು ಏನು ಪ್ರಯೋಜನ ಇಲ್ಲ. ತುಂಬ ಜನರಿಗೆ ನಾನು ಹೇಳೋದು ಇದು ಒಂದೇ, ಬಿ ಕೇರ್ಫುಲ್, ಚೂಸ್ ವೈಸ್ ಪೀಪಲ್ ಅರೌಂಡ್ ಯು. ಅಂದರೆ ತುಂಬಾ ಘನತೆ ಇರೋ ಜನರ ಜೊತೆ ಮಾತ್ರ ಕೂತ್ಕೊಳ್ಳಿ, ಎದೊಳಿ. ಅವರ ಮಾತಾಡೋ ಶೈಲಿ, ಅವರ ಇರೋ ಹಾವಭಾವಗಳಿರುತ್ತಲ್ಲ, ಅದನ್ನು ಆದಷ್ಟು ಬೇಗ ಅನಲೈಸ್ ಮಾಡಿಬಿಟ್ಟು ಗುರ್ತಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಯಾವಾಗಲೂ. ಯಾಕಂದರೆ ನೀವೇನಾದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಲೇಟ್ ಮಾಡ್ಕೊಂಡ್ಬಿಟ್ರಿ ಅನ್ಕೊಳ್ಳಿ, ನಿಮಗೆ ಸೀರಿಯಸ್ ಆಗಿ ಲೇಟ್ ಮಾಡಿಸ್ಬಿಡ್ತಾರೆ ಅವರು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆ್ಯಂಡ್ ಯಾಕೆ ಈ ಥರ ಎಲ್ಲ ಹೆಲ್ಮೆಟ್ ಹಾಕ್ದಿರಲ್ಲ ಬಂದ್ಬಿಟ್ಟು ಬರ್ತಾರೆ, ಸಡನ್ನಾಗಿ ಮಧ್ಯದಲ್ಲಿ ತೊಗೊಳ್ತಾರೆ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇಂಥ ಜನರನ್ನ ನೀವು ಯಾವಾಗ ಕಟ್ ಮಾಡಿಬಿಡ್ತೀರಲ್ಲ ನಿಮ್ಮ ಲೈಫಿಂದ ಕಂಪ್ಲೀಟಾಗಿ, ನಿಮ್ಮ ಲೈಫ್ ಸುಧಾರಣೆ ಆಗಕ್ಕೆ ಶುರು ಆಗ್ಬಿಡುತ್ತೆ. ನಿಮ್ಮ ಲೈಫು ಗ್ರಾಫ್ ಅನ್ನೋದಿರುತ್ತಲ್ಲ, ನೀವು ಬಿಹೇವ್ ಮಾಡೋದು ಮನೆಯಲ್ಲಿ, ನಿಮ್ಮ ರುಟೀನು, ಎದೊಳೋದು ಮಲಗೋದು, ಇದೆಲ್ಲ ಸರಿ ಹೋಗೋಕೆ ಶುರು ಆಗ್ಬಿಡುತ್ತೆ. ಆ ಕಂಪ್ಲೀಟ್ ಪಾಸಿಟಿವ್ ಟರ್ನ್ ತಗೊಳುತ್ತೆ ನಿಮ್ಮ ಲೈಫ್. ನಿಮಗೆ ಅರ್ಥ ಆಗ್ಬಿಡುತ್ತೆ, ನಿಮ್ಮ ಬಾಡಿ ಆ್ಯಕ್ಚುಲಿ ಚೆನ್ನಾಗಿ ಶುರು ಆಗ್ಬಿಡುತ್ತೆ. ಸೊ ದೀಸ್ ಆರ್ ದ ಸೈನ್ಸ್. ನಿಮಗೆ ಮುಂಚೆ ಎಲ್ಲ ಏನು ಇಷ್ಟ ಆಗ್ತಾ ಇತ್ತೋ ಅದೆಲ್ಲ ನಿಮಗೆ ಇವಾಗ ಆಗದೆ ಇರೋಕ್ಕೆ ಶುರು ಆಗ್ಬಿಡುತ್ತೆ. ಮುಂಚೆ ಎಲ್ಲ ಯಾವ ಜನರು ಇಷ್ಟ ಆಗ್ತಾ ಇದ್ರು ಅವರೆಲ್ಲ ನಿಮ್ಗೆ ಇಷ್ಟ ಆಗಲ್ಲ ಇವಾಗ. ಸೊ ಹಂಗಾಗತ್ತದು. ಇನ್ನೊಂದು ನಾನು ತುಂಬ ಜನರಲ್ಲಿ ಅಬ್ಸರ್ವ್ ಮಾಡ್ತೀನಿ, ಆ್ಯಂಡ್ ಮುಂಚೆ ನನ್ನಲ್ಲೂ ಇತ್ತು, ಈಗ ಅದೆಲ್ಲ ಹೋಗ್ಬಿಡ್ತು. ಆಸೆ ಆಕಾಂಕ್ಷೆಗಳು ಅಂತ ಹೇಳ್ತಾರಲ್ಲ, ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ರು ನನ್ನ ಜೊತೆ ಯಾಕೆ ಹಿಂಗಾಗ್ತಾ ಇದೆ, ವೈ ಇಸ್ ಲೈಫ್ ನಾಟ್ ಫೇರ್ ಟುವರ್ಡ್ಸ್ ಮೀ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು. ಅಯ್ಯೋ ನನಗಿದು ಸಿಗ್ತಾ ಇಲ್ಲ, ಅಯ್ಯೋ ನಾನು ಏನು ಪ್ರಯತ್ನ ಪಟ್ಟರು ನನಗೆ ಇದಾಗ್ತಾ ಇಲ್ಲ. ಇಟ್ಸ್ ಓಕೆ. ಕೆಲವ್ರಿಗೆ ಸಿಗಲ್ಲಪ್ಪ, ಹಾಗಂತ ಅಂದ್ಬಿಟ್ಟು ಏನು ತ್ಯಾಗಿಸ್ಬಿಡ್ತೀಯ ಜೀವನನ? ಆಗತ್ತಾ? ಯಾರು ನಿನ್ನನ್ನು ನಂಬ್ಕೊಂಡಿದ್ದಾರೋ ಅವ್ರಿಗೋಸ್ಕರ ಅಟ್ಲೀಸ್ಟ್ ನೀಟಾಗಿ ಬಾಳ್ಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಜನರು ಒಬ್ಬೊಬ್ರು ಇರ್ತಾರೆ, ಇಲ್ಲಿ ತನಕ ಹಿಂಗೆ ಬಂದ್ರೂ ನೀರು ಇಲ್ಲೇ ಕತ್ತ ತನಕ ಇರುತ್ತೆ, ಮೂಗ್ ತನಕನೂ ಬರಲ್ಲ ನೀರು. ಅಷ್ಟು ಬೇಗ ನನ್ನ ಕೈಲಿ ಆಗ್ತಾಯಿಲ್ಲ, ಯಾಕೆ ನನ್ನ ಲೈಫಲ್ಲಿ ಹಿಂಗೆ ಆಗ್ತಾಯಿದೆ. ಆ್ಯಂಡ್ ಸುಮಾರು ಸಲ ನಮ್ಮ ಜೊತೆ ಏನು ನಡೆಯುತ್ತಲ್ಲ ಅದು ನಮಗೆ ಗೊತ್ತಾಗಲ್ಲ. ಆ ಟೈಮಲ್ಲಿ ನಡೆಯುವಾಗ ನಿಮ್ಮ ಜೊತೆ ಏನೇ ನಡೆದ್ರೂ ಇಟ್ ಇಸ್ ಫಾರ್ ಅ ರೀಸನ್. ಅದರಿಂದ ನಿಮ್ಗೆ ಒಳ್ಳೇದೇ ಇರುತ್ತೆ. ನೀವು ಸೊಸೈಟಿ ನಾರ್ಮ್ಸಿಂದ ನಿಮಗೆ ಅದು ಅಯ್ಯೋ ನನ್ನ ಜೊತೆ ಕೆಟ್ಟದ್ದು ನಡೀತಲ್ಲ ಅಂತ ಅನ್ಸ್ಬಿಡುತ್ತೆ. ನಿಮಗೆ ಗೊತ್ತಿರಲ್ಲ ಯಾಕೆ ನಿಮ್ಮ ಜೊತೆ ಹಿಂಗೆ ನಡೀತು ಅಂತ. ನಿಮ್ಮ ಜೊತೆ ಇವಾಗ ಈ ಥರ ನಡೀತಾ ಇರೋದಕ್ಕೆ ಒಂದು ಪಾಸಿಟಿವ್ ರೀಸನ್ನೇ ಇರುತ್ತೆ. ನೀವು ಅದನ್ನು ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಾ. ದೇವರು ಅಲ್ಲಿ ಮೇಲೆ ಕೂತಿರ್ತಾನಲ್ಲ, ಅವನು ಏನು ನೀವು ನೋಡಿರಲ್ಲ ಅದನ್ನು ನೋಡಿರ್ತಾನೆ, ಏನು ನೀವು ಕೇಳಿರಲ್ಲೋ ಅದನ್ನು ಕೇಳಿರ್ತಾನೆ. ಅದಕ್ಕೇನೆ ಎಲ್ಲ ಆಟಗಳು ರಚಿಸೋದು. ಇದೆಲ್ಲ ನಿಮ್ಮ ಜೊತೆ ನಿಮ್ಮ ಲೈಫಲ್ಲಿ ಕಷ್ಟ ಸುಖ ದುಃಖ ಅಂತ ಬರೋದೇ ಇಟ್ಸ್ ಅ ಸೈಕಲ್. ಹಾಗಾಗಿ ಏನೇ ಆದ್ರೂ ನೊಂದ್ಕೋಬೇಡಿ, ಖುಷಿ ಸಂಭ್ರಮ ಏನಾದ್ರೆ ಖುಷಿ ಪಟ್ಕೊಳ್ಳಿ. ಅದೇ ತರ ಕೆಟ್ಟದ್ ನಡೀತು ದುಃಖ ಬಂತು ಲೈಫಲ್ಲಿ, ಅದನ್ನು ವಿತ್ ಅ ಸ್ಮೈಲ್ ವೆಲ್ಕಮ್ ಮಾಡಿ. ದಟ್ ಇಸ್ ಹೌ ಯು ಲಿವ್ ಅಷ್ಟೇ.
ದಟ್ಸ್ ಲೈಫ್. ಯಾರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರೇ ನಮ್ಮವರು, ಯಾರು ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡಿಲ್ಲೋ ಅವರೆಲ್ಲ ನಮ್ಮವ್ರಲ್ಲ. ಕ್ಷಣಕ್ಕೆ ಮಾತ್ರ ಬರ್ತಾರೆ, ಇರ್ತಾರೆ, ಅವ್ರ ಕೆಲಸ ಮುಗೀತಾ ಹೋಯ್ತಾ ಇರ್ತಾರೆ. ಮುಂಚೆಯಿಂದನೂ ನಿಮ್ಮ ಮೇಲೆ ಏನು ಇಂಟ್ರೆಸ್ಟ್ ಇರಲ್ಲ. ನೀವೇನಾದ್ರೆ ಒಬ್ಬರನ್ನ ಅವಾಯ್ಡ್ ಮಾಡಿದ್ರೆ ಫೀಲ್ ಸೋ ಡಿಸ್ಟ್ರೆಸ್ಡ್, ಅಯ್ಯೋ ಹಿಂಗೆ ಆಯ್ತಲ್ಲಪ್ಪ, ಯಾಕೆ ಇವನು ನಮ್ಮ ಹತ್ರ ಮಾತಾಡ್ತಾ ಇಲ್ಲ. ಅವ್ರು ವಾಪಸ್ ಬಂದರೆ ನಿಮ್ಮ ಹತ್ರ, ವಿಚ್ ಆ್ಯಕ್ಚುಲಿ ಮೀನ್ಸ್ ದಟ್ ಎಸ್ ಅವ್ರ ಲೈಫಲ್ಲಿ ನಿಮ್ದು ಅನ್ನೋದು ಏನೋ ಒಂದು ವ್ಯಾಲ್ಯೂ ಇತ್ತು ಅಂತ. ಅವ್ರೇನೋ ವಾಪಸ್ ಬಂದಿಲ್ಲ ಅಂದರೆ ನೀವೇನು ಗುರು ಟೆನ್ಷನ್ ತೊಗೊಳ್ಳೋದು, ಎಲ್ಲದಕ್ಕೂ ಬಿಟ್ಬಿಡ್ಬೇಕು, ಆರಾಮಾಗಿರ್ಬೇಕಷ್ಟೆ. ಈ ಒಂದು ಕಂಪ್ಲೀಟ್ ನಾನು ಇಷ್ಟು ಹೇಳಿದ್ನಲ್ಲ, ಅದನ್ನು ಯಾವಾಗ ನೀವು ನಿಮ್ಮ ಲೈಫಲ್ಲಿ ಅರ್ಥ ಮಾಡ್ಕೊಳ್ತಿರೋ ಆವತ್ತಿಂದ ನಿಮ್ಮ ಲೈಫು ಸಾರ್ಟೆಡ್ ಅಂದ್ಕೊಳ್ಳಿ. ಜೈ ಗಣೇಶ, ಜೈ ವಿಘ್ನಾರ್ಥ. ಎಲ್ಲರ ವಿಘ್ನ ಬಾಧೆಯನ್ನು ದೂರ ಮಾಡಿಸಪ್ಪ ದೇವ್ರೇ. ಇಲ್ಲಿ ಗುಡಿ ಬಂಡೆ ಅಂತ ಒಂದು ಡಿವಿಯೇಷನ್ ಬರುತ್ತೆ. ಸ್ಟ್ರೈಟ್ ಹೋಗ್ಬಿಟ್ರೆ ಹೈದ್ರಾಬಾದ್ಗೆ ಹೋಗ್ಬಿಡ್ತೀರಾ. ಗುಡಿ ಬಂಡೆಯಿಂದ ಯು ರೀಚ್ ಟು ವಟ್ಟದ ಹೊಸಹಳ್ಳಿ ಕೆರೆ. ಇವತ್ತು ಹೋಗ್ತಾ ಇರೋ ಸ್ಪಾಟ್ ನಾವು. ಸೊ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಷ್ಟರಲ್ಲಿ. ನಾನು ಕೆಲವರು ಬ್ಲಾಗ್ಸಲ್ಲಿ ನೋಡ್ತಾ ಇದ್ದೆ. ಈ ಜಾಗಕ್ಕೆ ನಾನು ಹೋಗಿ 1 ವರ್ಷದ ಮೇಲೆ ಆಗ್ಬಿಟ್ಟಿದೆ ಇವಾಗ. ಸೊ ಇವಾಗ ವಾಟರ್ ಸ್ಪೋರ್ಟ್ಸ್ ಎಲ್ಲ, ಬೋಟಿಂಗ್ ಎಲ್ಲ ಬಂದಿದೆ ಅಂತ ನೋಡ್ಬಿಟ್ಟೆ ನಾನು. ಸೊ ಹೇಗಿದೆಯೋ ಏನಿದೆಯೋ ಗೊತ್ತಿಲ್ಲ. ಸೈಕ್ಲಿಂಗ್ ಇವೆಂಟ್ಸ್ ಅಂತ ಅದೆಲ್ಲ ಆರ್ಗನೈಸ್ ಮಾಡ್ತಾರೆ ಇವಾಗ ಅಲ್ಲಿ ವಟದೊಸಹಳ್ಳಿ ಲೇಕ್ ಹತ್ರ. ಮತ್ತು ನ್ಯೂಸಲ್ಲೂ ಏನೋ ಕೇಳ್ಪಟ್ಟೆ, ರೈತರು ಏನೋ ಸಮಸ್ಯೆ ಇತ್ತು ಅಲ್ಲಿ. ವಟದೊಸಹಳ್ಳಿ ಕೆರೆ ನೀರನ್ನು ಬಂದ್ಬಿಟ್ಟು ಏನೋ ಗೌರಿಬಿದನೂರು ಬಿಡಬೇಕು, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದು ಏನೋ ನ್ಯೂಸು ಕೇಳ್ಪಟ್ಟೆ. ಏನಂತ ನನಗೆ ಹೇಳಿ, ಇಲ್ಲಿರೋರು ಯಾರು ಇದ್ದೀರಂದರೆ, ಈ ನ್ಯೂಸ್ ಬಗ್ಗೆ ನಿಮಗೆ ಗೊತ್ತಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಗುಡಿ ಬಂಡೆಗೆ ಬರ್ತೀರಂದರೆ ನೀವು ಪೆಟ್ರೋಲ್ ನಿಮ್ಗೆ ಯಾವತ್ತೂ ಕಡಿಮೆ ಆಗಲ್ಲ. ಅಲ್ಲಲ್ಲಿ ಅಷ್ಟೊಂದು ಪೆಟ್ರೋಲ್ ಬಂಕ್ಸವೆ. ಸೊ ವಟದೊಸಹಳ್ಳಿ ಲೇಕ್ಕಿಂತ ಮುಂಚೆ ನಿಮಗೆ ಇದೊಂದು ಜಾಗ ಸಿಗುತ್ತೆ, ಇದೊಂದು ಕೆರೆ ಸಿಗುತ್ತೆ. ಬ್ಯೂಟಿಫುಲ್. ಒಂದಷ್ಟು ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಮಾತಾಡಿಸ್ತೀವಿ. ಗುಡಿ ಬಂಡಿಯಲ್ಲಿ ಸಬ್ಸ್ಕ್ರೈಬರ್ಸ್ ಅವರ, ಓ ಪರವಾಗಿಲ್ಲ.
ಈ ಕೆರೆಗೆ ಆಪೋಸಿಟೇ ನಿಮಗೆ ಅಲ್ಲಿ ಗುಡಿಬಂಡೆಯಲ್ಲಿ ಊರ ಹತ್ರ ಹೋಗುವಾಗ ನಿಮಗೆ ಅಲ್ಲಿ ಸಿಗುತ್ತೆ. ಆ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇ ಬಂದ್ಬಿಟ್ಟು ಗುಡಿಬಂಡೆ ಫೋರ್ಟು. ಸೊ ನೀವು ಹಾಯಾಗಿ ಆ ಫೋರ್ಟ್ಗೂ ಹೋಗ್ಬೋದು. ಇವತ್ತಂತೂ ನಾವು ಫೋರ್ಟ್ಗೂ ಎಲ್ಲ ಹೋಗ್ತಲ್ಲ, ಮೇಲೆಲ್ಲ ಹತ್ಬೇಕು. ಇಲ್ಲಿದೆ ನೋಡಿ ಮ್ಯಾಜಿಕ್, ಹೆಂಗೆ ಲ್ಯಾಂಡ್ಸ್ಕೇಪ್ ವ್ಯೂ. ವಾ 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 ವಾ. ಕೋತಿಗಳು ಅವೆ ಇಲ್ಲಿ ನೋಡಿ, ತಿಂತಾ ಇದ್ದಾವೆ ರೋಡ್ ಮಧ್ಯದಲ್ಲೇ. ಮ್ಯಾರಥಾನ್ ಇವಾಗ ಐ ಥಿಂಕ್ ಇಲ್ಲಿ ನಡೀತಾ ಇದೆ. ಇಟ್ಸ್ ವೆರಿ ಗುಡ್. ಇನ್ನೊಂದು 4 ನಿಮಿಷದಲ್ಲಿ ನಾವು ವಟದೋಸಹಳ್ಳಿ ಲೇಕ್ ಹತ್ರ ಇರ್ತೀವಿ. ಹಾ ತುಂಬ ಜನರು ಇಲ್ಲೇ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟವ್ರೆ. ಇಲ್ಲಿಂದ ಆ್ಯಕ್ಚುಲಿ ಕೆಳಗೆ ಹೋಗ್ಬೋದು, ಬಟ್ ತುಂಬಾ ಕಂಜೆಸ್ಟೆಡ್ ಆಗಿದೆ. ತುಂಬ ಜನರು ಕಾರು ಕಂಪ್ಲೀಟ್ ಸೀನೆ ಚೇಂಜ್ ಮಾಡಿಬಿಟ್ಟವ್ರಲ್ಲೋ ವಟದೋಸಹಳ್ಳಿ ಲೇಕ್ಗೆ. ಯಬ್ಬಾ ಯಬ್ಬಾ, ಏನು ಹೇಳೋಣ ಹೇಳಿ ನೋಡಿ. ಬಾಬಾ ನೋಡಿ, ಇದೆಲ್ಲ ಏನಿರಲಿಲ್ಲ ಮುಂಚೆ. ತಿನ್ನೋಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟವ್ರೆ. ಸೊ ಮ್ಯಾರಥಾನಿಂದ ಸದ್ಯ ಅವರವರು ಓನ್ ಸೈಕಲ್ಸ್ ಎಲ್ಲ ತೊಗೊಂಬಂದಿದ್ದಾರೆ ಕಾರಲ್ಲಿ ಜನರು. ಸೊ ಎಲ್ಲ ಬೆಂಗಳೂರವರೇ. ಟಾಯ್ಲೆಟ್ ಅರೇಂಜ್ಮೆಂಟ್ಸ್ ಇದೆ. ಸೂಪರ್ಬಪ್ಪ. ಸಣ್ಣ ಕ್ಯಾಂಪಿಂಗ್ ಜಾಗನೂ ಮಾಡಿದ್ದಾರೆ. ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ. ಸೈಕಲ್ ಪಾರ್ಕಿಂಗ್ ಮಾಡಿದ್ದಾರೆ. ಮ್ಯಾರಥಾನ್ ನಡೀತಾನೆ ಇದೆ. ಏನು ಸರ್ಫಿಂಗ್ ಬೋರ್ಡ್ ಎಲ್ಲ ತೊಗೊಂಡು ಹೋಯ್ತವ್ರೆ ಯಾರೋ. ಓಹೋ. ಸೊ ನೋಡಿ, ಬೋಟಿಂಗ್ ಅಲ್ಲಿದೆ ಅನಿಸುತ್ತೆ. ಸೊ ಇದೊಂದು ಸಣ್ಣ ಜಾಗ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡದೇ ಇರೋರಿಗಿದೆ ಅನ್ಸುತ್ತೆ ಇಲ್ಲಿ. ಬಟ್ ಕೆಳಗೆ ಹೋದರೆ ಸುಮ್ಮನೆ ನಮ್ಮ ಗಾಡಿ ತಿರ್ಗ್ಸೋಕ್ಕಾಗಲ್ಲ ಗುರು. ಈ ಆನೆ ಮರಿನ ತಿರ್ಗ್ಸೋದೇ ಒಂದು ದೊಡ್ಡ ವಿಷಯ. ಸೊ ಇಲ್ಲಿ ನಮ್ಮ ಬ್ರದರ್ ಸಿಕ್ಕಿದ್ರು. ಸೊ ನಿಮ್ಮ ಹೆಸರು? ಆದಿತ್ಯ ಮತ್ತು ಮೋಹನ್. ತುಂಬ ಥ್ಯಾಂಕ್ಸ್ ಬ್ರೋ. ನಿಮ್ಮ ಹೆಸರು ಬ್ರೋ? ಪ್ರಕಾಶ್. ಸೊ ಇವರ ಫ್ರೆಂಡಾ ಅಥವಾ ತಮ್ಮ ಬ್ರದರಾ? ಬ್ರದರ್ ಪಾರ್ಟಿಸಿಪೇಟ್ ಮಾಡಿದಾರಲ್ಲ. ಸೊ ನೋಡಿ, BMF ಟ್ರಾಲಥಾನ್ ಅಂತೆ. ಸೊ ಐ ಥಿಂಕ್ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಮತ್ತು ರನ್ನಿಂಗು ಇಷ್ಟು ಮೂರೂ ಮಾಡಿಸ್ತಾ ಇದ್ದಾರೆ ಕಾಂಪಿಟೇಷನಲ್ಲಿ. ರಾತ್ರಿ 3 ಗಂಟೆಯಿಂದೆಲ್ಲ ಸೆಟಪ್ ಶುರು ಅಂತ ಇಲ್ಲಿ. ಸೊ ನಾವು ಬೆಳಗ್ಗೆ ಬರಬೇಕಂತ ನಾನು ಅಂದ್ಕೊಂಡಿದ್ನಲ್ಲ. ಸುಮ್ಮನೆ ಅವಾಗ ಬಂದಿದ್ರು ಜನರು ಇರ್ತಾಯಿದ್ರು. ಹಂಗಂದರೆ ಬೆಳಗ್ಗೆ 6 ಗಂಟೆಗೆ ಬಂದಿದ್ರು. ಆಗ್ಲಿಂದ ಕಾಂಪಿಟೇಷನ್ ಶುರುವಾಗಿತ್ತು. ಪರವಾಗಿಲ್ಲ. ಬರೋದಾ ಬ್ರೋ? ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಅ ಲಾಟ್ ಬ್ರೋ. ಶೋರ್ ಬ್ರೋ. ಥ್ಯಾಂಕ್ ಯು ಮಾತಾಡ್ಸಿದ್ದಕ್ಕೆ. ಥ್ಯಾಂಕ್ ಯು ಬ್ರೋ. ಹಾಟ್ಸ್ಪಾಟ್ ಆಗ್ಬಿಟ್ಟೈತೆ ಇವಾಗ ವಟದೋಸಹಳ್ಳಿ ಲೇಕು. ಇನ್ನೇನು ಇವಾಗ ಇಲ್ಲಿ ದಾರಿನಲ್ಲಿ ಹೋಟೆಲ್ಸು, ಸಣ್ಣ ಪುಟ್ಟ ಅಂಗಡಿಗಳು ಕಡಿಮೆ ಇದ್ವು, ಅದು ಜಾಸ್ತಿ ಇವಾಗ ಶುರು ಆಗ್ಬಿಡುತ್ತೆ ಇವಾಗ. ಸೊ ಇವರೆಲ್ಲ ಹೇಳ್ತಾಯಿದ್ರು ಇವಾಗ ಏನಿಲ್ಲ, ಇವಾಗ ಇಲ್ಲೂ ಜನರು ಸೇರ್ಕೊಂಡು ಇದನ್ನು ಹಾಳು ಮಾಡಿಬಿಡ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಿ ಲೇಕ್ ಹತ್ರ ಗಾಡಿ ತಗೊಂಡು ಹೋಗ್ಲಿಕ್ಕೂ ಜಾಗ ಇಲ್ಲ. ಅಷ್ಟು ಜನರು, ಅಷ್ಟು ಜನಸಾಗರ ಅಲ್ಲಿ ಇವತ್ತು. ಸೊ ಹಾಗಾಗಿ ಗಾಡಿನ ಕೆರೆ ದಡ ತನಕ ಹಿಂಗೆ ತಗೊಂಡು ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಇವತ್ತು. ನೋಡಿದ್ವಿ, ಅದಕ್ಕೆ ಡ್ರೋನ್ ಶಾಟ್ಸ್ ತೋರಿಸಿದೆ ನಿಮಗೆ. ಸೊ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಇಲ್ಲಿವರೆಗೂ ನೀವು ವ್ಲಾಗ್ ನೋಡಿದ್ದೀರ ಅಂದರೆ ದಯವಿಟ್ಟು ಒಂದು ಸ್ವಲ್ಪ ಲೈಕ್ ಮಾಡಿ, ವೀಡಿಯೋಸ್ನ
ಶೇರ್ ಮಾಡಿ. ಆ್ಯಂಡ್ ಚೆನ್ನಾಗಿ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಆದಷ್ಟು ನಾನು ಈ ಥರ ಟ್ರಾವೆಲ್ ಬ್ಲಾಗ್ಸ್ನ ತರೋಕ್ಕೆ ಇನ್ಮೇಲಿಂದ ನಾನು ನೋಡ್ತಾ ಇರ್ತೀನಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಫ್ ಬಿಟ್ ಆಗುತ್ತೆ, ಯಾಕಂದರೆ ನಮಗಿರೋ ಕೆಲಸಗಳು ಕಂಪನಿಯಲ್ಲಿ ಕೆಲಸ ಮಾಡೋದು ನಾವು ಒಂದು ಸ್ವಲ್ಪ ಒಂದೊಂದು ವಾರಕ್ಕೆ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ಮೋಸ್ಟ್ಲಿ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು.